ರೈಟಿಗೆ ನೋಡ್ರಿ ಬೈ. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಸೊ ಲಾಸ್ಟ್ ವಿಡಿಯೋ ಒಳಗೆ ನೀವು ನೋಡಿರ್ತೀರಿ ನಾ ಎಲ್ಲಿದ್ದಂತ ಬೇಸ್ ಕ್ಯಾಂಪ್ದಾಗ, ಸಾರಿ ಮಿಲಿಟ್ರಿ ಕ್ಯಾಂಪ್ದಾಗ. ಯಪ್ಪ ಇಲ್ಲೆಲ್ಲ ವ್ಯವಸ್ಥೆ ಇತ್ತು, ಬಟ್ ನಮಗೆ ಶ್ರೀನಗರ ಹೋಗೋದೈತೆ ಬಿಟ್ಟಿಲ್ಲ. ಏನ್ ಮಾಡ್ತೀರಿ, ನಮ್ಮ ಸೇಫ್ಟಿ ಸಲಕ್ಕೆ ಹಿಡ್ದಿದ್ರು. ನಮಗೆ ನೀವು ಮುಂಜಾನೆ 5ಕ್ಕೆ ಬಿಡ್ತೀನಿ ಅಂದಿದ್ರು, ಬಟ್ ಈಗ ಟೈಮ್ 8:40 ಆಗ್ಯದ, ಇನ್ನ ಬಿಟ್ಟಿಲ್ಲ. ಎದಕ್ಕಂದ್ರೆ ಈಗ ಯಾರ್ಯಾರು ಟ್ರಾವೆಲ್ ಮಾಡ್ತಿರ್ತಾರಲ್ಲ ಅವ್ರ ಹಿಂದೆ ಮುಂದೆ ಮಿಲಿಟ್ರಿ ಕಳಿಸ್ಲಿತ್ತಾರ. ಸೊ ಆ ಮಿಲಿಟ್ರಿ ಕಾನ್ವಾಯ್ ಜೊತೆನೇ ನಾವು ಹೋಗ್ಬೇಕು. All right. Oh, thank you. Thank you, sir. Thank you. Thank you. ಹಬ್ಬ ಅಂತ ಇಂತ ಬಿಟ್ರು, ಹತ್ರ ತಗ ಬಿಡಲ್ಲ ಅಂತಂದಿದ್ರು. ಒಮ್ಲಿಗೆ ಅನೌನ್ಸ್ಮೆಂಟ್ ಮಾಡೋರು, ಯಾರ್ಯಾರು ಶ್ರೀನಗರ್ ಟೂರಿಸ್ಟ್ ಇದ್ರಿ ಹತ್ತು ಬಿಡ್ರಪ್ಪ ನಿಮ್ ಗಾಡಿ ಮ್ಯಾಗ ಹೋಗೋ ಟೈಮ್ ಬತ್ತಂತ. ಬೆಳಿಗ್ಗೆ ಶ್ರೀನಗರ ನಿರ್ತೀನಿ, ತಲೆ ಪೂರಾ ಫ್ರಸ್ಟ್ರೇಟ್ ಆಗ್ಯದ ಬೈ. ಇದು 6ನೇ ದಿನ ನಾವು ಇನ್ನೂ ಹೋಗಿ ಮುಟ್ಟಿಲ್ಲ. ಮೊದಲೇ ನಾವು 2 ದಿನ ಡಿಲೇ ನಡೆದಿದ್ದೆವು, ಬಟ್ ಅದೆಲ್ಲ ಅನ್ನೆಸೆಸರಿ ಇದ್ದಿಲ್ಲ. ನಮ್ಮ ಜೊತೆ ಬಹಳಷ್ಟು ಇನ್ಸಿಡೆಂಟ್ಸ್ ಅದೇವು, ಸೊ ಅದ್ರ ಸಲಕ್ಕೆ ನಾವು ಹಿಂದುಳಿದೆವು. ಇಲ್ಲಿ ನೋಡ್ರಿ, ಅವ್ರು ಪೂರಾ ಮಿಲಿಟ್ರಿ ಹ್ಯಾಂಗ್ ನಿಂತಿರ್ತಾರೆ. ಪೂರಾ ಈ ರೋಟಿಗೆ ಮಿಲಿಟ್ರಿನೇ ಮಿಲಿಟ್ರಿ ಎಲ್ಲಿ ನೋಡಿದಾರೆ ಇಲ್ಲಿ ಪೂರಾ ಗನ್ ಹಿಡ್ಕೊಂಡು ನಿಂತಾರೆ. ಈಗ ಯಾರೂ ಇಲ್ಲ, ಒಂದು ದುಕಾನ್ದವ್ರು ಇಲ್ಲ, ಒಂದು ಮನಿದವ್ರು ಇಲ್ಲ, ಫುಲ್ ಬರೀ ಮಿಲಿಟ್ರಿದವ್ರು ಬಿಟ್ಟು ಯಾರೂ ಇಲ್ಲಿ. ಸೊ ಇದೆಲ್ಲ ಮಾಡೋದು ನಮ್ಮ ಸೇಫ್ಟಿ ಸಲಕ್ಕೆ. ಇಷ್ಟೇ ನಾವು ಕೋಆಪ್ರೇಟ್ ಮಾಡಬೇಕಾಗ್ತದೆ. ಸೊ ರಾತ್ರಿ ಎಲ್ಲ ಭಾಳ ಕತ್ತಲಾಗ್ತಿತ್ತು ಆ್ಯಂಡ್ ಏನರೇ ಇಶ್ಯೂ ಆಗೋ ಪಾಸಿಬಿಲಿಟೀಸ್ ಇದ್ದು, ಸೊ ಅದ್ರ ಸಲಕ್ಕೆ ಬಿಟ್ಟಿಲ್ಲ. ಈಗ ಎಲ್ಲ ಕಡೆಗೆ ಮಿಲಿಟ್ರಿ ನಿಂತಾರ, ನಮ್ಮ ಸೇಫ್ಟಿ ಸಲಕ್ಕೆ ನಮಗೆ ಸೆಕ್ಯೂರಿಟಿ ಕೊಡ್ಲಿತ್ತಾರ. ಆ ಸೈಡ್ರೆ ಫುಲ್ ಟ್ರಾಫಿಕ್ ಅದ, ಬಿಡಲಾಗ್ಯಾರ ಆ ಕಡೆ. ನಾ ಶ್ರೀನಗರದ ಮ್ಯಾಪೇ ಹಾಕಿಲ್ಲ. ಇಲ್ಲಿ ಇರ್ತಾವಲ್ಲ ಬೋರ್ಡ್ ಅದು. ಸೊ ಈಗ ಮತ್ತೆ ನಮಗೆ ಹೋಲ್ಡ್ ಮಾಡಿಸ್ಯಾರ. ಬೇಸರ ಹೊಂಟದ ನನಗೆ. ಅಲ್ಲಿ ಮುಂದೆ ಪೂರ NSG ಕಮ್ಕೊಂಡು ಎಲ್ಲರೂ ನಿಂತಾರೆ. ಖರೇನು ನನಗೆ ಹೇಳಿದ್ರು ಶ್ರೀನಗರ್ ಮ್ಯಾಗಿಂದ ಹೋಗಬೇಡ, ಮನಾಲಿಲಿಂತೆ ಹೋರಿ ಅಂತ. ಬಟ್ ನಾ ಕೇಳಿಲ್ಲ, ನನಗೆ ಕಾಶ್ಮೀರ್ ಬರಾಯ್ತು. ಹಿಂಗದ ನೋಡಿ ಕಾಶ್ಮೀರ್ದಾಗ ಸಿಚುವೇಶನ್. ಬಟ್ ಇಷ್ಟು ಇರ್ತಿದ್ದಿಲ್ಲ. ಈಗ ಎದಕ್ಕದಂದ್ರೆ ಅಮರ್ನಾಥ್ ಜಿ ಯಾತ್ರಾ ಅದಲ್ಲ, ಸೊ ಅದ್ರ ಸಲಗೆ. ಆ್ಯಂಡ್ ಅದು ಇದ್ದಿದ್ದು ನನಗೆ ಗೊತ್ತೂ ಇಲ್ಲ. ಇಲ್ಲಿ ಬಂದ್ಮ್ಯಾಗ ಮೂಮೆಂಟ್ ಆಯ್ತು. ಈಗ ನಾವು ಪಹಲ್ಗಾಮ್ ನಿಯರ್ ಇದ್ದೇವೆ. ಇದು ರೈಟಿಗೆ ತಗೊಂಡ್ರೆ ಪಹಲ್ಗಾಮ್ ಹೋಗ್ತದ. ನಮ್ಮ ಆಕಾಶಣ, ಚೇತನ್ ಭಾಯ್, ಶಿವ ಭಾಯ್ ಎಲ್ಲರೂ ಶ್ರೀನಗರ್ದಾಗ ಯಾರ. ಇವತ್ತು ಅಲ್ಲೇ ಸ್ಟೇ ಮಾಡೋರು. ನಾವು ಭೀ ಈಗ 1 ಗಂಟದ ಹಾದಿ ಅದ, ಅಲ್ಲೇ ಹೋಗಿ ಇವತ್ತು ನಾವು ಅವ್ರ ಜೊತೆ ಸ್ಟೇ ಮಾಡ್ತೇವೆ. ಸ್ಟೇ ಲೈಕ್ ಎಲ್ಲ ಫುಲ್ ನಮ್ಮ ಗಾಡಿ ಅದು ಎಲ್ಲ ಸರ್ವಿಸ್ ಕೊಟ್ಟು ಮಸ್ತ್ ಆ ಕಡೆ ಲೋಕಲ್ ಸೈಟ್ಸ್ ಹಿಂಗೆ ಮಾಡ್ತೇವೆ. ಇದು ಅದ ನೋಡ್ರಿ ಕಾಶ್ಮೀರ್ ವ್ಯಾಲಿ. ಓಹೋ, ಯಾಕೆ ರೆಡ್ ಫ್ಲಾಗ್ ಹಾರಿಸುತ್ತಾರ? ಸ್ವಲ್ಪ ಬಿಡ್ತಾರ ಮತ್ತೆ ನಿಂದ್ರಿಸ್ತಾರ. ನೋಡ್ರಿ, ಎಲ್ಲ ಮನಿಗಿನಿ ಎಲ್ಲ ಹಿಂಗೆ ಕಂಟಿನ್ಯೂ ಅವ್ರದ್ದು ಸರ್ಚಿಂಗೇ ಇರ್ತದ. ಯಾರು ಹಿಂಗೆ ಜೂಮ್ ಅನ್ನಪ್ಲೇ ಇರಲ್ಲ. ಇದು ಎದ್ರ ಆಟೋ K10 ಹೊಂಟದ. ಒಳಗೆಲ್ಲ ಅಣ್ಣದವ್ರ ಥಮ್ಸ್ ಅಪ್ ಮಾಡ್ಲತ್ತಾರ. ಥಮ್ಸ್ ಅಪ್ ಈಗ ಲೆಫ್ಟಿಗೆ ಬಂತು. ವಿಡಿಯೋ ಮಾಡ್ಕೋತಿರ್ಬೇಕು ಮೇ ಬಿ. ನಮ್ಮ GK ಹೊಂಟಾನ. ಓಫೋ, ಚಳಿ ಸ್ಟಾರ್ಟ್ ಆಗ್ಯದ. ನನ್ನ ಕಣ್ಣು ಸ್ವಲ್ಪ ಏನಂತಾರ ಬರ್ನ್ ಆಗ್ಲಿತ್ತವ. ಮೇ ಬಿ ಗಾಳಿ ಸಲಕ್ಕೆ. ಇಷ್ಟೆಲ್ಲ ಪ್ಯಾಕ್ ಇದ್ರು ಗಾಳಿ ಹೊಂಟದಂದ್ರೆ ಮಜಾಕ. ಆ್ಯಂಡ್ ಈವನ್ ನಿದ್ದಿನೂ ಆಗಿಲ್ಲಲ್ಲ, ಪ್ರಾಪರಾಗಿ ಹಿಂಗೆ ಬಾಡಿಗೆ ರೆಸ್ಟ್ ಸಿಗಲ್ಲಾಗ್ಯದ. ಸೊ ಅದಕ್ಕೆ ಹಿಂಗಾಗ್ಲಿತ್ತದ. ರೈಟ್ ಸೈಡ್ ನೋಡ್ರಿ ಎಷ್ಟು ಭಾರಿ ಗುಡ್ಡ. ಈಗ ನಿಮಗೆ ಕಾಶ್ಮೀರದಾಗ ಹಸಿರು ಗುಡ್ಡ ನೋಡ್ಲಿಕ್ಕೆ ಸಿಗ್ತಾವ. ಲಡಾಖ್ದಾಗ ಎಂಟ್ರ್ ಆದ್ಮ್ಯಾಗ ಪೂರ ಏನಂತಾರ ಬ್ರೌನ್, ಪೂರ ಮಣ್ಣೇ ಇರ್ತಲ್ಲಿ. ಗುಡ್ಡದ ಮ್ಯಾಗ ಗಿಡಗಳೇ ಇರಲ್ಲ, ಆಲ್ಮೋಸ್ಟ್ 80 to 90%. ಸೊ ಈಗ ನೋಡ್ರಿ ಎಷ್ಟು ಹಸಿರು ಗುಡ್ಡ ನೋಡೋದು, ಹಸಿರು ಲ್ಯಾಂಡ್ ಎಷ್ಟು ನೋಡೋದು. ಈಗ ನೋಡ್ರಿ ಲಡಾಖ್ ಒಳಗೆ ಇದೆಲ್ಲ ಸಿಗಲ್ಲ, ಅದು ಬೇರೆನೇ ಲ್ಯಾಂಡ್ಸ್ಕೇಪ್ ಇರ್ತದೆ ಅಲ್ಲಿ. ಇಂಡಿಯಾ ಇಸ್ ಅ ಕೋಲ್ಡ್ ಡೆಸರ್ಟ್ ಲ್ಯಾಂಡ್ ಅಂತಾರೆ ಅದಕ್ಕೆ ಲಡಾಖಿಗೆ. ಈಗ ನೆಕ್ಸ್ಟ್ ಬರಡೇಸ್ದಾಗ ಎಂಥದ್ಯಾಕೆ ವೆದರ್ ಇರಲಿ, ಬಟ್ ಮಳೆ ಒಂದು ಸಿಗ್ಬಾರ್ದು ನಮಗೆ. ಮಳೆ ಬತ್ತಂದ್ರೆ ಪೂರ ಎಲ್ಲ ಚೌಪಟಾಗಿ ಬಿಡ್ತದ. ಸ್ನೋ ಬರಲಿ, ಬಿಸಿಲು ಬರಲಿ, ಚಳಿ ಬರಲಿ, ಮಳೆ ಒಂದು ಬ್ಯಾಡ ಅಂತೀನಿ ನಾ. ಈ ಎದುರಿನ ಕಾರ್ದವರು ಫೋನ್ ಹೊರಗೆ ಹಾಕಿ ಫೋಟೋ ತೆಗೆದ್ರು. ಇಲ್ಲಿ ಮಿಲ್ಟ್ರಿಗಿಂತ ನಾವೇ ಅಟ್ರಾಕ್ಟ್ ಅಲ್ಲತ್ತೇವೆ ಮಂದಿಗೆ. ಶ್ರೀನಗರ್ 18 ಕಿಲೋಮೀಟರ್. ಅರಿಯೇ ಇಲ್ಲಿ ನೋಡ್ರಿ, ವೆಸ್ಟ್ ಬೆಂಗಾಲಿಂದ ಬಂದಾರ. ಅದನ್ನು ಒಂದು GT ಮ್ಯಾಗ ಕಪಲ್ ಬಂದದ. ಓ ಬೈ ಮಸ್ತ್ GT ಮ್ಯಾಗ ಕಪಲ್. ಒಪ್ಪ
ನಂಗೆ ಅದು ಯೋಚನೆ ಮಾಡಿ ಪೂರ ಒಂಥರ ನರಕ ಫೀಲ್ ಆಗ್ಲಿತ್ತದ. ನಮ್ಮ ಆಕಾಶಣ ಲೊಕೇಶನ್ ಕಳ್ಸಣ ಹೋಟೆಲ್ದು ನೋಡಮ್ ಎಲ್ಲದಾಗಿ ಡೈರೆಕ್ಟ್ ಅದರದೇ ಲೊಕೇಶನ್ ಹಾಕಮ್. ಸರ್ವಿಸ್ ರೋಡ್ ಆ್ಯಂಡ್ ಟರ್ನ್ ರೈಟ್. ಓಕೆ, ಇದು ಮ್ಯಾಗ್ ಹೋಗೋದು, ಇದು ಮ್ಯಾಗಿಂದು NH44 ಅದ. ಆಯ್ತದು ಎಂಡ್ ಆಯ್ತು. ಶ್ರೀನಗರ್ ಟು ಕನ್ಯಾಕುಮಾರಿ ರೋಡ್ ಇದ್ದಿದ್ದು, ಈಗ ಬಿಟ್ಟೇವದು. ಲಾಲ್ ಚೌಕ್, ರಾಮ್ಬಾಗ್, ನೌಗಾಮ್. ಫೈನಲಿ ವಿ ಆರ್ ಇನ್ ಕಾಶ್ಮೀರ್. ಫೈನಲಿ ವಿ ಆರ್ ಇನ್ ಶ್ರೀನಗರ್. ಓಹೋ, ಫೈನಲಿ ನಮ್ಮ ಗಾಡಿ ಕಂಡು ಕಣ್ಣಿಗೆ. ಈ ಮಹಾಪ್ರಭು ಈಗ ಕ್ಲಚ್ ಮುರಿದಲ್ಲ. ಫೈನಲಿ ಅಂತೂ ಇಂತೂ ಶ್ರೀನಗರ್ ಬಂದು ಮುಡ್ದೇವು. ಈಗ ಆ್ಯಕ್ಚುಯಲ್ ಮೇನ್ ರೈಡ್ ಇಲ್ಲಿ ಸ್ಟಾರ್ಟ್ ಆಗ್ತದ, ಶ್ರೀನಗರ್ ಟು ಲಡಾಖ್. ಸೊ ಇಲ್ಲಿದು 450 ಕಿಲೋಮೀಟರ್ ಅದ. ಸ್ಟಾರ್ಟ್ ಆಯ್ತು ರೆಕಾರ್ಡಿಂಗ. ಓಕೆ ರೈಟ್, ಈಗ ನಾವು ದಲ್ಲೇಕ್ ಹೊಂಟೇವು. ದಲ್ಲೇಕ್ ಹೋಗಿ ಹಾಗೆ ಮುಂದೆ ಹೋಗ್ತೀವಿ. ನಾವು ಇಲ್ಲಿ ಸರ್ವಿಸ್ ಮಾಡಿಸ್ಬೇಕು, ಸ್ವಲ್ಪ ಗಾಡಿ ಮೇಂಟೆನೆನ್ಸ್ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಏನಂದಿದ್ದು ಸರ್ವಿಸ್ ಅದು ಸ್ವಲ್ಪ ಗಾಡಿ ಎಲ್ಲ ಓಕೆ ಮಾಡಿಸ್ಕೋಬೇಕು ಅನ್ಕೊಂಡಿದ್ದೆ, ಬಟ್ ಆಗಿಲ್ಲ. ಯಾಕಂದ್ರೆ ನಾವು ರೂಮಿಗೆ ಹೋದ ಎಕ್ಸ್ಟ್ರಾ ರೂಮ್ ತೊಗೊಂಡಿದ್ದೆ. ಮತ್ತು GK ಎಲ್ಲ ಫ್ರೆಶ್ ಅಪ್ ಅದು ಆಗ್ಲಿಕ್ಕೆ ಅವ್ರು ಹಾಗೆ ಕೊಡಲ್ಲ ಅಂತಂದ್ರು. ಅದೇ ನಮ್ಮ ಚೇತನ್ ಬೈ ಅದು ಹಿಡಿದು ರೂಮ್ದಾಗ ಅಲೋ ಮಾಡಲ್ಲ ಅಂದರು. ಸೊ ಮತ್ತು ಎಕ್ಸ್ಟ್ರಾ ರೂಮ್ ತೊಗೊಂಡು ಶಿಸ್ತು ಫ್ರೆಶ್ ಅಪ್ ಆಗಿದ್ದು. ನಾ ಹಾಗೆ ಕುಂತಿದ್ದ, ನಿದ್ದಿನೇ ಹತ್ತತ್ತು. ಸೊ ಆ ನಿದ್ದೆ ಚಕ್ರದಾಗ ನಂಗೆ ಏನು ಮಾಡೋದಾಗಿಲ್ಲ. ಆ್ಯಕ್ಚುಲಿ ಯಾರು ಏನು ಸರ್ವಿಸ್ ಅದು ಏನು ಮಾಡಿಸಿಲ್ಲ. ನಮ್ಮ ಚೇತನ್ ಬೈ ಒಬ್ಬರೇ ಹೋಗಿ ಮಸ್ತ್ ಅವ್ರು ಗಾಡಿ ತೊಳ್ಸ್ಕೊಂಡು ಬಂದಾರ. ಈಗ ನಾವು ದಲ್ಲೇಕ್ ಹೊಂಟೇವು. ಅದಾಗ ಎಲ್ಲರೂ ಸಿಗ್ತಾವಂತ ವಾಷಿಂಗ್ ಸೆಂಟ್ರ್ ಭಾಳ ಅಂತ. ಸೊ ನೋಡಮ್ ಅಲ್ಲೇ ಇಲ್ರಿ. ಸೌಕಾಸ್ ರೀ ಚೇತನ್ ಬೈಗೆ ಅವ್ರ ಗಾಡಿ ಸಂಬಳಸೋದು ಆಗಲ್ಲಾಗ್ಯದ. ಯಾಕಂದ್ರೆ ವಜ್ಜೆ ಆಗ್ಯದ. ಟಾಪ್ ಬಾಕ್ಸ್ ಹಚ್ಚನ ಪೂರ ಗಾಡಿದ ಅರ್ಗನಮಿಕ್ಸ್ ಚೇಂಜ್ ಆಗ್ತದೆ. ಅದಕ್ಕೆ ನಂಗೆ ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಟಾಪ್ ಬಾಕ್ಸ್ ಎಲ್ಲ. ಸೊ ಅದಕ್ಕೆ ನಾ ಟಾಪ್ ಬಾಕ್ಸಿಂದ ಸಿಸ್ಟಮೇ ತೆಗ್ದೀನಿ. ದೊಡ್ಡದು. ಸೊ ಇದು ನೋಡ್ರಿ ಕಾಶ್ಮೀರ ಸಿಟಿ, ಇದು ನೋಡ್ರಿ ಶ್ರೀನಗರ ಸಿಟಿ. ನಾವು ಮುಂಜಾನೆ ಎಲ್ಲ ಗಾಡಿ ಪ್ಯಾಕ್ ಲಗೇಜ್ ಅದು ಹಾಕ್ಲತ್ತಿತ್ತು. ನಮ್ಗೆ ಇಷ್ಟು ಗರ್ಮಿ ಆಗ್ಲತ್ತಿತ್ತು. ಸೊ ಅದ್ರ ಸಲಕ್ಕೆ ನಾ ಜೀಲಿಂದು ರೇನ್ ಲೈನರ್ ಎಲ್ಲ ಒಳಗೆ ಹಾಕಿಬಿಟ್ಟಿನಿ. ಅಂದ್ರೆ ಬ್ಯಾಗ್ ಮ್ಯಾಗ ಕಟ್ಬಿಟ್ಟಿನಿ. ಈಗ ರೈಡಿಂಗ್ ಗೇರ್ ಮ್ಯಾಗ ರೈಡ್ ಮಾಡ್ಲತ್ತೀನಿ. ನಾವು ಜಲ್ದಿ ಹೋದೆವು ಅಂದ್ರೆ ಮುಂದೆ ಬಿಡ್ತಾರಂತ, ಇಲ್ಲಾಂದ್ರೆ ಮತ್ತೆ ಕರ್ಫ್ಯೂ ಚಾಲೂ ಆಗ್ತವಂತ. ನೀನಿನಪ್ಲೇ ಆಗ್ತದೆ ಮತ್ತು. ಇದು ಎಲ್ಲ ಯಪ್ಪೋ ಟ್ರಾಫಿಕ್ ಎಷ್ಟದ. ದಲ್ಲೇಕ್ ಎಕ್ಕಡದ, ಲಾಲ್ ಚೌಕ್ ರೈಟಿಗೆ ಅದ. ಏನೋ ಮಾರಾಯದು ಟ್ರಾಫಿಕ್. ಹೊಸ ಬೆಳಕು ಇಲ್ಲಿ ಕಂಪಲ್ಸರಿ 2 ವೀಲರ್ದವ್ರು ಹೆಲ್ಮೆಟ್ ಹಾಕೊಂಡು ರೈಡ್ ಮಾಡ್ಲಿತ್ತಾರ ನೋಡಿ. ಇದೊಂದು ಭಾಳ ಚಲೋ ಅನಿಸ್ತು ನನಗೆ. ನಾವು ಆಕಾಶ ಒಂದು ಸ್ಯಾಡಲ್ ಬ್ಯಾಗ ಇಷ್ಟಿಷ್ಟು ಪಿಂಡವ ಟ್ರಾಫಿಕ್ ಒಳಗೆ ಎಲ್ಲರೂ ತೆಗಿಬೇಕಂದ್ರೆ ಹೈರಾಣದು. ಹ್ಯಾಂಡಲ್ ಕಿತ್ತ ಹೊರಗೆ ಬಂದವ. ಖರೆ ಅಂದ್ರೆ ನಾವು ಹ್ಯಾಂಡಲ್ ಕಿತ್ತ ಎಷ್ಟು ಒಳಗಿರ್ತಾವ ನಮ್ಮ ಲಗೇಜ್ ಅಷ್ಟು ಭಾರಿ. ಹ್ಯಾಂಡಲ್ ಕಿತ್ತ ಒಳಗಿದ್ದಂದ್ರೂ ಸಮ್ ಟೈಮ್ಸ್ ಪ್ರಾಬ್ಲಮ್ ಆಗ್ತದೆ. ನಾವು ದೊಡ್ಡ ಪ್ಯಾನಿಯರ್ಸ್ ಆಗಿದೆ ಅಂದ್ರೆ ಖಲಾಸ್. ಅದ್ರಾಗ ನಾವು ವೈಡ್ ಹ್ಯಾಂಡಲ್ ಬಾರ್ ಹಾಕ್ಯವಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಆಗ್ಯದ ನಿನ್ನೆ ಟ್ರಾಫಿಕ್ ಒಳಗೆ. ಇಲ್ಲಿ ನಮ್ಮ ಚೇತನ್ ಬೈಗೆ ಲೋಕಲ್ದವ್ರು ಕೂಡ ಮಾತಾಡ್ರಂತ. ಅವ್ರು ಹೇಳ್ಯಾರಂತ ಇಲ್ಲಿ ಮಿಲ್ಟ್ರಿದವರು ಯಾರ್ದು ಏನೂ ಕೇಳಲ್ಲಂತ. ಅಂದ್ರೆ ಪೂರಾ ಮಿಲ್ಟ್ರಿದವ್ರದ್ದೇ ರಾಜ ಅದ ಇಲ್ಲಿ, ಸೆಂಟ್ರಲ್ ಫೋರ್ಸ್. ಆ್ಯಂಡ್ ನಾ ಅಬ್ಸರ್ವ್ ಮಾಡ್ಲತ್ತೀನಿ, ಹಿಂಗೆ ಯಾವುದು ಪಾಲಿಟಿಕ್ಸ್ ಬಗ್ಗೆ ಪೊಲಿಟಿಕಲ್ ಬ್ಯಾನರ್ ಅದು ಏನೂ ಇಲ್ಲಿ. ಇನ್ನು ಪ್ರೆಸಿಡೆಂಟ್ ರೋಲ್ ಇದಿರ್ಬೇಕು ಅನ್ನಿಸ್ತು ಇಲ್ಲಿ. ಓಕೆ, ನಮಗೀಗ ರೈಡಿಂಗ್ ಗೇರ್ ಶಾಪ್ನ ಹೋಗೋದು. ಯಾಕಂದ್ರೆ ಗ್ಲೌಸ್ ತೊಗೋದು. ನಿಮ್ಗೆ ಗೊತ್ತಿದ್ದಂಗೆ ನಂದು ಗ್ಲೌಸ್ ಒಂದು ಸೈಡಿಂದ ಕಳೆದದ. ಸೊ ಹಾಗೆ ನಾ ರೈಡ್ ಮಾಡೋಪ್ಲೇ ಇಲ್ಲ. Nice sir. Where from you? I am from Karnataka. Okay. Yes. Any need for you? कुछ चाहिए? No. Everything is all right. सोनमर्ग जाना है? Yes. Not to Sonmarg. Actually, we are going to Kargil. Huh? Kargil. We are going to Kargil. Straight, huh? Yes. You can go straight, huh? Okay. Right. Thank you, sir. ಸೊ ನಾವಿಲ್ಲಿ ಗ್ಲೌಸ್ ತೊಗೋದಿತ್ತು, ಏನೇನೋ ಶಾಪಿಂಗ್ ಮಾಡಿದೆವು. ನಾ ಏನೇನು ತೊಗೊಂಡಿನಂದ್ರೆ ಇದು ಗ್ಲೌಸ್ ಸಾದಾ ತೊಗೊಂಡಿನಿ, ಸ್ಟೀಲ್ ಬಾರ್ಡ್ದು. ಮತ್ತು ಇದು ನಾನು ಶೂ ಕವರ್ನು ಕಳೆದದ, ಹಿಂದೆ ಹಚ್ಚಿದ್ದು ಹಾರೋಗ್ಯದ, ಅದೊಂದು ತೊಗೊಂಡಿನಿ. ಆ್ಯಂಡ್ ಇದು ಫ್ಯೂಲ್ ಅಡಿಟಿವ್ ತೊಗೊಂಡಿನಿ. ಆ್ಯಂಡ್ ಇದು ಹೆಲ್ಮೆಟ್ ಕ್ಲೀನರ್ ಅಷ್ಟೇ. ಆ್ಯಂಡ್ ನಮ್ಮ ಆಕಾಶಣ್ಣನು ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡ್ಸ್ಯಾನ. ನಮ್ಮ GK ಬಲಕ್ಲವ. ಆ್ಯಂಡ್ ಬಲಕ್ಲವ ತೊಗೊಂಡಿನಿ ನಾನು, ಹಾಕೊಂಡಿನಿ ಹೆಲ್ಮೆಟ್ದಾಗ. ಅದಕ್ಕೆ ಹೇಳೋದು ನೆನಪಿಲ್ಲ. ನಮ್ಮ GK ಶೂ ಕವರ್ ಒಂದು ಹಾರ್ಯದ. ಮತ್ತು ಬಂಜಿ ಕೋಟ್ ತೊಗೊಳೋಣ. ಆ್ಯಂಡ್ ಹೆಲ್ಮೆಟಿಂದು ಪಿನ್ ಲಾಕ್ನು ತೊಗೊಳೋಣ. ಇದ್ರ ಒಳಗೆ ಏನು ಲೇಯರ್ ಬರ್ತದಲ್ಲ, ಆ್ಯಂಟಿ ಫಾಗ್ ಅಂದ್ರೆ ಫಾಗ್ ಹಿಡಿಯಲ್ಲ ಮಳೆಯಾಗ. ಮತ್ತು ಇದ್ರಾಗ ಇಷ್ಟೆಲ್ಲ ಶಾಪಿಂಗ್ ಮಾಡ್ಯಾವ, ಒಂದು ಕವರ್ ಇಲ್ಲ ಅಂತ ಅವ್ರ ಕವರ್ ಕಲಸಾಗ್ಯಾವ ಅಂತ. ಭಾಳ ಲೇಟಾಗ್ಯದ, ಭಾಳ ಲೇಟಾಗ್ಯದ. ಗ್ಲೌಸ್ ಇಲ್ಲಿಡಮಿ. ಫ್ಯೂಲ್ ಅಡಿಟಿವ್ ಒಂದು ಇಲ್ಲಿ ಇಡ್ತೀನಿ. ಈಗ ಪೆಟ್ರೋಲ್ ಹಾಕೋತಿಲ್ಲ. ಇದು ಹೆಲ್ಮೆಟ್ ಕ್ಲೀನರ್ ಮತ್ತು ಇದು ಇಲ್ಲಿ ಹಾಕ್ತೀನಿ. ಇದು ಬ್ಯಾಗ್ ಭಾಳ ಎಕ್ಸೆಸಿಬಲ್ ಅದ ನೋಡ್ರಿ, ಎಷ್ಟು ಬೆಸ್ಟ್ ಅದ. ಆಲ್ರೆಡಿ ಒಂದು ಅದ, ಇದು ಕಲಸಲ್ಲ ಹೊಂಟದ. ಮತ್ತೆ ಇನ್ನೊಂದು ತೊಗೊಂಡಿನಿ, ಯಾಕಂದ್ರೆ ಭಾಳ ಯೂಸ್ ಆಗ್ಲಿತ್ತದ. ಅದಕ್ಕೆ ಇದು ಇಲ್ಲೇ ಹಾಕ್ತೀನಿ. ಪ್ಲೀಸ್ ಬೈ ಇಲ್ಲೇ ಕೊಡು, ನೀವು ಮತ್ತೆ ಬೇರೆ ಕಡೆ ಇಡಪ್ಲೇ ಇಲ್ಲನ ಜಾಗ. ಐ ಹೋಪ್ ನೀವು ಬೀಳಲ್ಲ. ಮೊದಲೇ ಒಂದು ಇದ್ದಿದ್ದು ಕಳೆದದ ಬೈ. ನಂದು ಗ್ಲೌಸ್ ಹೋಗ್ಯದ, ಅದು ಭಾಳ ಅಫ್ಸೋಸ್ ಅದ. ಬಟ್ ಏನು ಮಾಡ್ತೀರಿ, ಈಗ ಏನು ಮಾಡಪ್ಲೇ ಇಲ್ಲ, ಹೋಗಿದ್ದು ಅದೇ ಇರಲಿ. ಈಗ ನಾವು ದಲ್ಲೇಕ್ ಹೊಂಟೇವು. ನಾವು ಇಲ್ಲಿ 12ಕ್ಕೆ ಬಂದಿದ್ದೇವೆ. ಈಗ ಟೈಮ್ ಎಷ್ಟಾಗ್ಯದ ತೋರಿಸ್ತೀನಿ ಅಂದ್ರೆ. ಈಗ ಟೈಮ್ 3:40 ಆಗ್ಯದ. ಲೆಟ್ಸ್ ಗೋ.
ಓಫೋ ಎದ್ರ ವ್ಯೂ ನೋಡ್ರಿ, ಕಾಶ್ಮೀರ್. ಸೊ ಮೊನ್ನೆ ನಾನು ಯಾವುದೋ ಪಿಕ್ಚರ್ ನೋಡಿದ ನೆನಪು ಬರ್ಲಿಕ್ಕದ, ಆ ಪಿಕ್ಚರ್ ಒಳಗೆ ಅದು ಬ್ರಿಡ್ಜಿನ ಸೀನ್ ಇತ್ತು, ಆ ಬ್ರಿಡ್ಜ್ ಮ್ಯಾಗಿನ ಸೀನ್ ಇತ್ತು. ಬೈ ನಂಗೆ ಬಿಲೀವ್ ಆಗಲಾಗ್ಯದ ಶ್ರೀನಗರದಾಗಿದ್ದೀನಂತ. ಎಲ್ಲ ಮೂವಿ ಒಳಗೆ ವಿಡಿಯೋಸ್ದಾಗ ಅದು ನೋಡ್ತಿದ್ದ. ಬಟ್ ನಮಗೆ ಗರ್ಮಿ ಭಾಳ ಆಗ್ಲಿತ್ತದ, ಆ ಥರ ಹಿಂಗೆ ಚಿಲ್ಡ್ ಪ್ಲೇಸ್ ಅಂತಿಲ್ಲ. ಹಾಂ ಬಟ್ ಈಗಿಲ್ಲ ಅನ್ನಿಸ್ತದ. ಓ ಮೈ ಗಾಡ್, ಇದು ಮೊಮೆಂಟಿ ನೋಡಿ ನಂಗೆ ಲಿಟ್ರಲಿ ನಾ ಡ್ರೀಮ್ದಾಗಿದ್ದೀನಿ ಅನ್ಸ್ಲಿತ್ತದ. ಈಗ ನೋಡಿ 1 2 3 ಓಫೋ ದಲ್ ಲೇಕ್ ಶ್ರೀನಗರ್ ಭೈ ಕಾಶ್ಮೀರ್. ಓಫೋ ಅನ್ಬಿಲೀವೇಬಲ್. ದಲ್ ಲೇಕ್ ನೋಡ್ರಿ, ಇದು ದಲ್ ಲೇಕ್. ಹೇಳಲಿಕ್ಕೇನು ಮಾತುಗಳೇ ಇಲ್ಲ. ಐ ಹೋಪ್ ಇದು ಸೈಲೆನ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬೇಕು. ಆಬ್ಸಲ್ಯೂಟ್ಲಿ ಬ್ಯೂಟಿ, ಟ್ರೂಲಿ ಹೆವೆನ್. ಕ್ರೇಜಿ ಒಂದು ಟೈಮ್ ಇತ್ತು ಇದು ಇಮ್ಯಾಜಿನ್ ಮಾಡಿ ಅದು ಮೊಮೆಂಟಿಗೆ ಲೀವ್ ಮಾಡ್ತಿದ್ದ. ಈಗ ಇಮ್ಯಾಜಿನ್ ಮಾಡೋದು ಜರೂರತೆ ಇಲ್ಲ. ಆ್ಯಕ್ಚುಲಿ ನನ್ನ ಕಣ್ಣೆದ್ರೆ ಅದು ಇದೆಲ್ಲ ಮೂಮೆಂಟ್. ಸಮ್ಟೈಮ್ಸ್ ಮಾತೊಳಗೆ ಅದು ಅರ್ಥ ಆಗಲ್ಲ, ಅದೇನು ಸೈಲೆನ್ಸ್ ಒಳಗೆ ನಮಗೆ ಆನ್ಸರ್ ಸಿಗ್ತದೆ. ನಾ ಪೂರ ಫ್ರೀಸ್ ಆಗಿಬಿಟ್ಟಿನ, ನಾ ಏನು ಮಾತಾಡಲಿ ಏನೂ ಅರ್ಥನೇ ಆಗಲಾಗದು. ಬೈ ಮಜಾಕಿಲ್ಲ, 8 ವರ್ಷಲಿಂತ ಕನಸು ಕಾಣ್ಲತ್ತಿದ. ಓಹೋ ಗ್ರೇಟ್ಫುಲ್ ಬೈ, ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಇಲ್ಲೆಲ್ಲ ಮಿಲ್ಟ್ರಿದವ್ರದು ನಿಂತಾರ. ಲೆಟ್ಸ್ ಗೋ, ಸ್ಟಿಲ್ ಲದಾಖ್ ಈಸ್ ವೇಟಿಂಗ್ ಫಾರ್ ಅಸ್. ನಾವು ಬಾಯ್ಸ್ ಹೆಂಗಂದ್ರೆ ಇಮೋಷ್ನಲ್ ಆದಾಗ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ, ಅದು ಸೈಲೆಂಟ್ ಒಳಗೆ ನಾವು ಕುಂತು ಬಿಡ್ತೇವೆ. ಆ್ಯಂಡ್ ಸಮ್ಟೈಮ್ಸ್ ಆ ಸೈಲೆನ್ಸ್ ಯಾರಿಗರೆ ಅರ್ಥ ಆಯ್ತಂದ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಐ ಹೋಪ್ ನೀವು ನನ್ನ ಸೈಲೆನ್ಸ್ ಅರ್ಥ ಮಾಡ್ಕೊಂಡಿರಂತ. ನಾ ಏನೂ ಮಾತಾಡಿಲ್ಲ ತಲೆಗೆ. ಓಫೋ ಅದ್ರಾಗ ಈ ಕಡೆ ರೈಟಿಗೆ ಮೌಂಟೇನ್, ಈ ಕಡೆ ಲೇಕ್. Never not, never under, yeah, never ever.